ಇಲ್ಲಿ ಸುಬ್ರಹ್ಮಣ್ಯ ದೇವರ ಮದುವೆ ಆದ ಸ್ಥಳ. ಅದ್ಭುತವಾಗಿದೆ. ಮಾರಿ ಗುಂಡಿ ಕೂಡ ಕಾಣ್ತದೆ ಈ ವ್ಯೂ ಪಾಯಿಂಟ್ ಇಂದ. ವಾಯ್ಸ್ ಆಫ್ ಪುತ್ತೂರು ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ಕುಮಾರ ಪರ್ವತವನ್ನು ಹತ್ತುತ್ತಾ ಇದ್ದೇನೆ. ಇವತ್ತು ಚಂಪಾಷಷ್ಠಿ ಮುಗಿದ ಬಳಿಕ ಕುಮಾರ ಪರ್ವತದಲ್ಲಿರುವಂತಹ ಕುಮಾರಪಾದಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರಧಾನ ಅರ್ಚಕರಿಂದ ಪಾದಪೂಜೆ ನಡೀಲಿಕ್ಕಿದೆ. ಇವತ್ತು ನಾನು ಬರ್ತಾ ಇರುವಂಥದ್ದು ಬೀಡಹಳ್ಳಿ ಚೆಕ್ ಪೋಸ್ಟ್ ಕಡೆಯಿಂದ. ಚೆಕ್ ಪೋಸ್ಟಲ್ಲಿ ಬ್ಯಾಗ್ ಚೆಕ್ ಎಲ್ಲ ಮುಗಿಸಿ ಒಳಗಡೆ ಬಂದಿದ್ದೀವಿ. ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಆಗಿರಬಹುದು. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅಲ್ಲಿ ಮೇಲೆ ಪೂಜೆ ನಡೀಲಿಕ್ಕಿದೆ. ಚೆಕ್ ಪೋಸ್ಟಲ್ಲಿ ಬ್ಯಾಗೆಲ್ಲ ಚೆಕ್ ಇನ್ ಮಾಡಿದರು. ಯಾವುದೇ ರೀತಿಯ ಪ್ಲಾಸ್ಟಿಕ್ ಆಗಲಿ ಪೇಪರ್ ಆಗಲಿ ಅಲೋ ಇಲ್ಲ. ಈವನ್ ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಕೂಡ ಅಲೋ ಇಲ್ಲ. ಓನ್ಲಿ ಸ್ಟೀಲ್ ಬಾಟಲ್ಸ್ ಆ್ಯಂಡ್ ಟಪ್ಪರ್ವೇರ್ ಬಾಟಲ್ಸ್ಗಳು ಮಾತ್ರ ಅಲೋ ಇದೆ. ಸೊ ನೀವು ಬರ್ತಾಯಿದ್ರೆ ಇದನ್ನು ಒಂದು ಕೇರ್ಫುಲ್ಲಾಗಿ ನೋಟ್ ಮಾಡಿಟ್ಕೊಳ್ಳಿ. ಆಲ್ಮೋಸ್ಟ್ ಹತ್ರ ಇವಾಗ ನಾವು ತಲುಪಿದ್ದೀವಿ. ಇದು ಮೋಸ್ಟ್ಲಿ ಕೊನೆಯ ಸ್ಟ್ರೆಚ್ ಅನಿಸುತ್ತೆ, ಅಂದರೆ ಬಂಡೆ ಹತ್ತಕ್ಕಿರೋದು. ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ಇನ್ನು ಕುಮಾರಧಾರ ನದಿ ಹುಟ್ಟೋ ಸ್ಥಳ ಸಿಗುತ್ತೆ. ಇಲ್ಲಿ ಎಡಬದಿಯಲ್ಲಿ ಒಂದು ನೀರಿನ ಕುಂಡ ಇದೆ. ಇದೇ ಸ್ಥಳದಲ್ಲಿ ಕುಮಾರಧಾರ ನದಿಯು ಹುಟ್ಟುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇಲ್ಲಿಂದ ಹುಟ್ಟಿ ನೀರು ಸುಬ್ರಹ್ಮಣ್ಯವನ್ನು ತಲುಪಿ ಕುಮಾರಧಾರ ನದಿಯಾಗಿ ಹರಿದು ಮುಂದೆ ನೇತ್ರಾವತಿಯನ್ನು ಸೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಭಕ್ತರಲ್ಲಿ ಇದೆ. ನಾವೀಗ ಕುಮಾರ ಪರ್ವತದ ತುದಿಯನ್ನು ತಲುಪಿದ್ದೇವೆ. ಇಲ್ಲಿ ಈಗಾಗಲೇ ಸುಬ್ರಹ್ಮಣ್ಯ ದೇವರ ಪಾದಪೂಜೆ ಆರಂಭ ಆಗಿದೆ. ಒಂದು ದೇವರ ಸಣ್ಣ ಬೆಳ್ಳಿಯ ವಿಗ್ರಹವನ್ನು ಕೂಡ ತಂದಿದ್ದಾರೆ. ದೇವರಿಗೆ ನೈವೇದ್ಯಕ್ಕೆ ಕೂಡ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಅರ್ಚಕ ವೃಂದದವರು ಬೆಳಿಗ್ಗೆ ಬೇಗನೆ ಇಲ್ಲಿ ಬಂದು ಇಂದಿನ ಪೂಜೆಯ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಬಹಳಷ್ಟು ಭಕ್ತಾದಿಗಳು ಈಗಾಗಲೇ ಕುಮಾರ ಪರ್ವತದ ತುದಿಯನ್ನು ತಲುಪಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜನ ಎಲ್ಲ ಮಣ್ಣನ್ನು ಅಗೀತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಕುಮಾರ ಪರ್ವತದಲ್ಲಿ ಮಣ್ಣನ್ನು ಅಗದ್ರೆ ಕುಕ್ಕೆ ಲಿಂಗ ಸಿಗುತ್ತೆ ಅನ್ನುವಂತ ಒಂದು ನಂಬಿಕೆ ಇದೆ. ಒಂದು ಅದ್ಭುತವಾದಂತಹ ಜಾಗ ಈ ಕುಮಾರ ಪರ್ವತದ ತುತ್ತ ತುದಿಯಲ್ಲಿರುವಂಥ ಗುಡಿಯ ಹಿಂಭಾಗದಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ. ತುಂಬ ಅದ್ಭುತವಾಗಿದೆ. ಮಾರಿ ಗುಂಡಿ ಕೂಡ ಕಾಣ್ತದೆ ಈ ವ್ಯೂ ಪಾಯಿಂಟಿಂದ. ಹಾಗೆ ಮಾರಿಗುಡಿಯಲ್ಲಿ ಕೋಟೆ ಹೊಳೆ ಅನ್ನುವಂಥ ಒಂದು ಹೊಳೆ ಕೂಡ ಇಲ್ಲಿ ವ್ಯೂ ಪಾಯಿಂಟಲ್ಲಿ ಕಾಣ್ತಾ ಇತ್ತು. ಇದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಕುಮಾರ ಪರ್ವತಕ್ಕೂ ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ತಾರಕಾಸುರನ ವಧೆಯನ್ನು ಮಾಡಿ ತಾರಕಾಸುರ ರಾಕ್ಷಸನಾಗಿದ್ದರೂ ಜನ್ಮತಃ ಬ್ರಾಹ್ಮಣನಾಗಿದ್ದು ಬ್ರಹ್ಮಹತ್ಯೆಯ ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯಕ್ಕೆ ಬರ್ತಾನೆ. ಕುಕ್ಕ ಲಿಂಗ ಇವರನ್ನು ತಂದು ಅಲ್ಲಿ ಆದಿಯಲ್ಲಿ ಸ್ಥಾಪನೆ ಮಾಡಿ ಮತ್ತೆ ಈಗಿರುವ ಸುಬ್ರಹ್ಮಣ್ಯದಲ್ಲಿ ನೆಲೆಯಾಗಿರ್ತಾನೆ. ಇಲ್ಲಿ ಈ ಪರ್ವತದಲ್ಲಿ ಜಾತ್ರೆಯ ಬಳಿಕ ಅರ್ಚಕರು ಬಂದು ಪೂಜೆ ಮಾಡಿ ಹೋಗುವಂಥ ಒಂದು ಸಂಪ್ರದಾಯ ಇತ್ತು. 2016ರಿಂದ 19ರವರೆಗೆ ಆಡಳಿತ ಮಂಡಳಿಯಲ್ಲಿ ನಿತ್ಯಾನಂದ ಮುನ್ನೋಡಿ ಅಧ್ಯಕ್ಷರಾಗಿ ನಾನು ಸದಸ್ಯನಾಗಿದ್ದೆ. ಅದೇ ರೀತಿಯಲ್ಲಿ ಶಿವರಾಮ ರೈಗಳು ಎಲ್ಲರ ಸಹಕಾರ, ಕರಿಕಾಳ ಮಹೇಶ್ವರಿ ಇರ್ಬೋದು, ಎಲ್ಲರೂ ಇರ್ಬೋದು, ಎಲ್ಲರ ಆಡಳಿತದ ಮಂಡಳಿ ಕಾರ್ಯನಿರ್ವಹಣಾಧಿಕಾರಿ ಲಿಂಗಾಯರಿದ್ದರು. ಹಾಗೆ ಎಲ್ಲರ ಸಹಕಾರದ ಒಂದು ಪರ್ವತ ಚಾರಣ ಯಾತ್ರೆ ಅಂತ ಒಂದು ಪ್ರಾರಂಭ ಮಾಡಿದ್ದೆವು. ಅದೀಗ ವರ್ಷಂಪ್ರತಿ ನಡೀತಾ ಇದೆ. ಭಕ್ತಾದಿಗಳಿಗೆ ಅಲ್ಲಿಂದ ಬರುವವರಿಗೆ ಹೆಸರು ನೋಂದಣಿ ಮಾಡಿ ಇಲ್ಲಿ ಅದಕ್ಕೊಂದು ಕಾಫಿ ತಿಂಡಿಯ ವ್ಯವಸ್ಥೆ, ಆಮೇಲೆ ಇಲ್ಲಿ ಪೂಜೆ ಆಗಿ ಹೋಗುವಾಗ ಒಂದು ಕೆಳಗಡೆ ಫಲಾರದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಉಚಿತವಾಗಿ ದೇವಾಲಯದಿಂದ ನಡೀತಾ ಇದೆ. ಇದಕ್ಕೆ ಅರಣ್ಯ ಇಲಾಖೆಯವರು ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಪರ್ವತ ಇದು ಕೊಡಗಿನಲ್ಲಿದ್ದರೂ ಸುಬ್ರಹ್ಮಣ್ಯಕ್ಕೆ ದೇವರು ಬಂದಿರೋದ್ರಿಂದ ಇದಕ್ಕೆ ಅವಿನಾಭಾವ ಸಂಬಂಧವೂ ಇದೆ. ಇದು ಚಾರಿತ್ರಿಕ ಹಿನ್ನೆಲೆ, ಇನ್ನಷ್ಟು ಕಥೆಗಳು ಇದೆ. ಇದಕ್ಕೆ ಇತಿಹಾಸ ಪ್ರಸಿದ್ಧ ಮಹತೋಬಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಚಂಪಾಷಷ್ಠಿ ಮುಗ್ದ ನಂತರ ವರ್ಷದಲ್ಲಿ ಒಂದು ದಿವಸ ಕುಮಾರ ಬೆಟ್ಟದಲ್ಲಿ ಕುಮಾರ ಪರ್ವತದಲ್ಲಿ ಕುಮಾರ ಪಾದ ಪೂಜೆ ಮಾಡುವಂಥದ್ದು ಅಷ್ಟಮಂಗಳದಲ್ಲಿ ಕಂಡು ಬಂದಂತೆ ನಾವು ಪ್ರತಿ ವರ್ಷ ನಮ್ಮ ದೇವಳದ ವತಿಯಿಂದ ಮಾಡ್ತಾ ಇದ್ದೇವೆ. ದೇವಳದ ಆಡಳಿತ ಮಂಡಳಿ, ದೇವಳದ ಸಿಬ್ಬಂದಿ ವರ್ಗ ಮತ್ತೆ ದೇವಳದ ಪೌರೋಹಿತ್ಯ ವಹಿಸಿರ್ತಕ್ಕಂಥ ಪುರೋಹಿತರು, ಮೇನ್ ತಂತ್ರಿಗಳು ಮತ್ತೆ ಊರಿನ ಎಲ್ಲ ಭಕ್ತಾದಿಗಳು ಬಂದು ಈ ಕುಮಾರ ಪರ್ವತದಲ್ಲಿ ಚಾರಣ ಮಾಡಿಕೊಂಡು ಬಂದು ಬೆಳಿಗ್ಗೆಯಿಂದ ಸಂಜೆ ಮಧ್ಯಾಹ್ನ 12 ಗಂಟೆಗೆ ಕುಮಾರ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ಕ್ಷೇತ್ರದ ಒಂದು ಸಾನ್ನಿಧ್ಯದ ಹಿನ್ನೆಲೆಯಲ್ಲಿ
ಕುಮಾರ ಪರ್ವತಕ್ಕೂ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಇರತಕ್ಕಂಥ ಅವಿನಾನುಬಂಧ ಸಂಬಂಧವಾಗಿ ಕಂಡು ಬಂದಂತೆ ನಾವು ವರ್ಷಂಪ್ರತಿ ಈ ಕುಮಾರ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇದರಿಂದ ಬಂದಂಥ ಭಕ್ತಾದಿಗಳಿಗೆ ಮತ್ತೆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಎಲ್ಲ ಸುಭಿಕ್ಷೆಯನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಿಂದ ಆಗ್ತಾ ಇದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೇನೆ. ಮುಖ್ಯವಾಗಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೂ ಇಲ್ಲಿಗೂ ಸಂಬಂಧ ಇದೆ ಅಂತ ಕಂಡು ಬಂದಿದೆ. ಪ್ರಾಚೀನದಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ತಿದ್ರು, ಅರ್ಚಕರು ಬಂದು ಪೂಜೆ ಮಾಡ್ತಿದ್ರು. ಅದು ಕ್ರಮೇಣ ನಿಂತು ಹೋಯಿತು. 2003ರಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಯಿತು. ಅದರಲ್ಲಿ ಕಂಡು ಬಂತು ಇಲ್ಲಿಯ ಪೂಜಾ ನಿಂತು ಹೋಗಿರೋ ಒಂದು ದೋಷ ಕಂಡು ಬಂದಿದೆ, ಹೋಗಬೇಕು ಅಂತ ಪೂಜೆ ಮಾಡಬೇಕು ಅಂತ ಕಂಡು ಬಂತು. ಹಾಗೆ ನಾವು ಬರ್ತಾ ಇದ್ದೇವೆ. ನಿತ್ಯ ವರ್ಷಂಪ್ರತಿ ಬಂದು ಇಲ್ಲಿ ಕುಮಾರ ದೇವರ ಪಾದ ಇದೆ, ಅಲ್ಲಿ ಪೂಜೆ ಮಾಡಿ ಅಭಿಷೇಕ ಇತ್ಯಾದಿ ಮಾಡಿಕೊಂಡು ಪೂಜೆ ಮಾಡಿ ಹೋಗ್ತಾ ಇದ್ದೇವೆ. ವರ್ಷಂಪ್ರತಿ ಹೀಗೆ ಕ್ರಮದಲ್ಲಿ ನಾವು ಪ್ರತಿ ವರ್ಷವೂ ಮಾರ್ಗಶಿರ ಮಾಸದ ಷಷ್ಠಿ ದಿವಸ ಪೂಜೆ ಮಾಡ್ತೇವೆ. ಇವತ್ತು ಷಷ್ಠಿ ದಿವಸ ಅವತ್ತು ಪೂಜೆ ಮಾಡ್ತೇವೆ ಕ್ರಮ. ಮತ್ತು ಇಲ್ಲಿ ಸುಬ್ರಹ್ಮಣ್ಯ ದೇವರ ಮದುವೆ ಆದ ಸ್ಥಳ, ಇಂದ್ರ ನಮಗೆ ದೇವಸ್ಥಾನ ಕೊಟ್ಟು ಮದುವೆ ಮಾಡಿದ ಸ್ಥಳ ಇಲ್ಲಿ ಕುಮಾರ ಪರ್ವತ. ಇಲ್ಲಿ ತಾರಕಾಸುರ ಕೊಂದಂತ ನೆಲೆಸಿದಂತ ದೇವರು. ತಾರಕಾಸುರನು ದೇವರಿಗೆ ಹಾಕಿದ ಆಯುಧಗಳು ಅದು ಲಿಂಗವಾಗಿ ಪರಿವರ್ತನೆ ಆಯಿತು. ಇಲ್ಲಿ ಆಯುಧ ಬಿಸಾಡ್ತಾನೆ ದೇವರ ಮೇಲೆ, ಅದು ದೇವರ ಮೇಲೆ ತಾಗಿ ಕೆಳ ಬೀಳುವಾಗ ಲಿಂಗ ಪರಿವರ್ತನೆ ಆಗಿ ಕುಮಾರಲಿಂಗ ಅನ್ನೋದು ವಿಶೇಷ. ಇಲ್ಲಿ ಅದು ನಮ್ಮಲ್ಲಿ ಪೂಜೆ ಮಾಡ್ತಾರೆ. ಷಟ್ಕೋಣ ಇರ್ತದೆ ಮತ್ತು ತ್ರಿಕೋಣ ಇರ್ತದೆ ಅದರಲ್ಲಿ. ಇಲ್ಲಿ ನದಿ ಉಗಮ ಇಲ್ಲಿ ಪಾದದಿಂದ ಉಗಮದ್ದು. ಈಗ ಕೆಳಗೆ ಮೊದಲು ಇಲ್ಲಿ ಮೇಲೆ ಬರ್ತಾ ಇತ್ತು, ನದಿ ಬರ್ತಾ ಇತ್ತು. ಭೂಮಿಯಲ್ಲಿ ನೀರಿನ ಅಂಶ ಕಡಿಮೆ ಆದ ಕಾರಣ ಅದು ಕೆಳಗೆ ಹೋಗ್ತಾ ಇದೆ. ಇದೇ ಪಾದದಿಂದ ಕುಮಾರದಾರ ಉದ್ಭವ ಆಗುವುದು. ಬೇರೆಯಲ್ಲಿ ಕುಮಾರ ಪಾದ ಉಂಟು, ವಾಸುಕಿ ಉಂಟು. ವಾಸುಕಿ ಇದು ನಾಗ, ಇದು ವಾಸುಕಿ. ಅಲ್ಲಿ ಮಧ್ಯದಲ್ಲಿ ಕುಮಾರ ಪಾದ, ಅದರಲ್ಲಿ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಿದೆವು. ಇಲ್ಲಿ ಕುಮಾರ ಇದು ವಾಸುಕಿ ದೇವರು ಇಲ್ಲಿ ಉದ್ಭವ. ನನ್ನ ಕುಮಾರ ಪರ್ವತ ಚಾರಣದ 2ನೇ ಸರ್ತಿ ನಾನು ಬರ್ತಾ ಇರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಅಂದ್ರೆ ಕುಮಾರ ಪರ್ವತ ನಮ್ಮ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಟಫೆಸ್ಟ್ ಟ್ರೆಕ್. ಸೊ ನಂಗೆ ಹಾಗೆ ಅದು ಮಾಡಿದ್ದು ತುಂಬಾ ಖುಷಿ ಆಯ್ತು. ನಾವೀಗ ವಾಪಸ್ ಕೆಳಗಡೆ ಹೋಗ್ತಿರ್ಬೇಕಾದ್ರೆ ಮತ್ತೊಮ್ಮೆ ಈ ಕುಮಾರಧಾರ ನದಿ ಹುಟ್ಟುವಂಥ ಸ್ಥಳಕ್ಕೆ ಬಂದಿದ್ದೇವೆ. ಇಲ್ಲಿಯ ನೀರನ್ನು ಕೂಡ ಕುಡಿದ್ವಿ. ಬಹಳ ತಂಪಾಗಿದೆ, ರುಚಿಯಾಗಿದೆ ತುಂಬ. ಈಗ ನಾವು ಆಲ್ಮೋಸ್ಟ್ ಬೀಡಹಳ್ಳಿ ಚೆಕ್ ಪಾಯಿಂಟ್ ಹತ್ರ ಬಂದಿದ್ದೇವೆ. ಇನ್ನು 1 ಕಿಲೋಮೀಟರ್ ಅಷ್ಟೇ ಇರುವಂಥದ್ದು ಚೆಕ್ ಪೋಸ್ಟ್ಗೆ ರೀಚ್ ಆಗಲಿಕ್ಕೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಚಾರಣ ಯಾತ್ರೆ ಇತ್ತು. ಬಹಳ ಚೆನ್ನಾಗಿ ಆಯೋಜಿಸಿದ್ರು. ಕುಮಾರ ಪರ್ವತ ಚಾರಣ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವ್ಯಾಪ್ತಿ ಅಂದರೆ ಸೋಮವಾರಪೇಟೆ ತಾಲೂಕು ಕ್ಷೇತ್ರದ ಪುರೋಹಿತರ ಸಹಿತ ಭಕ್ತಾದಿಗಳು ಬೆಟ್ಟವನ್ನು ಏರಿ ಕುಮಾರ ಪಾದುಕೆಗೆ ಪೂಜೆ ಸಲ್ಲಿಸುವಂತಹದ್ದು ಸಂಪ್ರದಾಯವಾಗಿದೆ. ಹಾಗೆ ನಾವೆಲ್ಲ ಕೂಡ ಒಂದು 500ರಷ್ಟು ಭಕ್ತಾದಿಗಳು ಕಷ್ಟಪಟ್ಟು ಶುದ್ಧಹಸ್ತರಾಗಿ ಪರ್ವತವನ್ನು ಏರಿ ದೇವರ ಪಾದುಕೆಗಳ ದರ್ಶನಗಳನ್ನು ಪಡೆದು ಪುನೀತರಾಗಿದ್ದೇವೆ. ಈಗ ಕುಮಾರ ಪರ್ವತ ಯಾತ್ರೆಯನ್ನು ಮುಗಿಸಿ ಶಾಂತಮಲ್ಲಿಕಾರ್ಜುನ ದೇವಸ್ಥಾನದ ಬಳಿಗೆ ವಾಪಸ್ ಬಂದಿದ್ದೇವೆ. ಚೆಕ್ ಪೋಸ್ಟಲ್ಲಿ ಭಕ್ತಾಭಿಮಾನಿಗಳಿಗೆ ಈಗ ಸಂಜೆ ಕೂಡ ಅವಲಕ್ಕಿ, ಮೊಸರು, ಸಜ್ಜಿಗೆಯನ್ನು ವ್ಯವಸ್ಥೆ ಮಾಡಿದರು ದೇವಸ್ಥಾನದ ವತಿಯಿಂದ. ಈಗ ಸಮಯ ಆಗಿದೆ 5 ಗಂಟೆ. ಕುಮಾರ ಪರ್ವತ ಯಾತ್ರೆ ಮಾತ್ರ ಒಂದು ಅದ್ಭುತವಾದಂತಹ ಒಂದು ಅನುಭವ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವಾಯ್ಸ್ ಆಫ್ ಪುತ್ತೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.